ನಮಸ್ಕಾರ ಸ್ನೇಹಿತರೆ. ಸಂತ ಶಿಶುನಾಳ ಶರೀಫರು ಹಾಗೂ ಗುರು ಗೋವಿಂದ ಭಟ್ಟರ ಸ್ನೇಹ ಎಂಥವುದಂದರೆ ಅಲ್ಲಿ ಯಾವುದೇ ಜಾತಿ ಧರ್ಮಗಳಿಗೆ ಬೆಲೆ ಇರಲಿಲ್ಲ. ಶಿಶುನಾಳ ಶರೀಫರು ಮತ್ತು ಗುರು ಗೋವಿಂದ ಭಟ್ಟರು ಯಾವಾಗಲೂ ಸಂಚಾರದಲ್ಲಿರ್ತಾರೆ. ಹೀಗೆ ಅವರು ಸಂಚಾರದಲ್ಲಿರಬೇಕಾದ್ರೆ ಒಂದು ಸಲ ಅವರು ಅತ್ತಿಗೇರಿ ಎಂಬ ಗ್ರಾಮಕ್ಕೆ ಹೋಗ್ತಾರೆ. ಅತ್ತಿಗೇರಿ ಗ್ರಾಮದಲ್ಲಿ ಹನುಮಂತನ ದೇವಸ್ಥಾನವಿರುತ್ತೆ. ಸೊ ಸಂತ ಶಿಶುನಾಳ ಶರೀಫರು ಮತ್ತು ಗುರು ಗೋವಿಂದ ಭಟ್ಟರು ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಕೆಲವು ಅಲ್ಲಿನ ಮುಖಂಡರು ಹಾಗೂ ಜನರು ಶರೀಫರು ಮುಸಲ್ಮಾನನಾಗಿದ್ದರಿಂದ ದೇವಸ್ಥಾನದ ಒಳಗೆ ಪ್ರವೇಶ ಮಾಡಲು ಬಿಡುವುದಿಲ್ಲ. ಆಗ ಗೋವಿಂದ ಭಟ್ಟರು ಶರೀಫರಿಗೆ ಹೇಳುತ್ತಾರೆ, ಶರೀಫನ ಭಕ್ತಿ ಪರಾಕಾಷ್ಠೆಯನ್ನು ಜಗತ್ತಿಗೆ ತೋರಿಸ್ಬೇಕನ್ನೋದು ಗುರು ಗೋವಿಂದ ಭಟ್ಟರ ಆಸೆ ಆಗುತ್ತೆ. ಆವಾಗ ಗೋವಿಂದ ಭಟ್ರು ಶರೀಫ್ರಿಗೆ ಹೇಳ್ತಾರೆ, ಶರೀಫ ನಿನ್ನ ಭಕ್ತಿಯನ್ನು ತೋರಿಸು ಈ ಮೂರ್ಖ ಜನರಿಗೆ ಅಂತ ಹೇಳ್ತಾರೆ. ಆಗ ಶರೀಫರು ತಮ್ಮ ತಂಬೂರಿಯಿಂದ ಹಾಡನ್ನು ಹಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಶರೀಫರು ಹಾಡನ್ನು ಹಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಒಳಗಡೆ ಇರತಕ್ಕಂತಹ ಹನುಮಂತನ ಮೂರ್ತಿಯು ತಿರುಗಿ ಶರೀಫರ ಕಡೆಗೆ ತಿರುಗುತ್ತದೆ. ಸೊ ಇದರಿಂದ ಅಲ್ಲಿನ ಜನಕ್ಕೆ ದಿಗ್ಭ್ರಮೆ ಉಂಟಾಗುತ್ತದೆ. ಶರೀಫರ ಭಕ್ತಿ ಅಲ್ಲಿ ಪ್ರಕಟವಾಗುತ್ತದೆ. ನಾವೇನು ತಿಳಿಬೇಕಂದ್ರೆ ಇದರಿಂದ ಯಾವುದೇ ಭಕ್ತಿಗೆ ಜಾತಿ ಧರ್ಮ ಯಾವುದೇ ಇಲ್ಲ ಅಂತ ತಿಳ್ಕೋಬೇಕು.